ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನೀಸ್. ಇವತ್ತೇನಂದ್ರೆ ನಾವು ಶ್ರೀ ವಿನಾಯಕಲ್ಲಿ ಬೆಂಗಳೂರಿಂದ ತಿರುಪತಿಗೆ ಟ್ರಾವೆಲ್ ಮಾಡ್ತೀವಿ. ಇದು ಸೆಕೆಂಡ್ ಬಸ್ಸು. ಬೆಳಗ್ಗೆ 10 ಗಂಟೆಗೆ ನಮಗೆ ಕಲಾಶಿಪಾಳ್ಯ ಬಿಡುತ್ತೆ. ಸ್ಟುಡಿಯೋಯಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಇವತ್ತು ನಾವು ಟಿನ್ ಫ್ಯಾಕ್ಟ್ರಿಯಲ್ಲಿ ಹತ್ಕೋತೀವಿ. ಬನ್ನಿ ಜರ್ನಿ ಮಾಡೋಣ. ನಮ್ಮ ಆಸಿಫಣ್ಣ ಮತ್ತು ವೆಂಕಟೇಶಣ್ಣ ಎಲ್ಲ ಇದ್ದಾರೆ ಸ್ಟಾಫು. ಅವ್ರು ಯಾವಾಗಲೂ ಶ್ರೀ ವಿನಾಯಕ ಕಲ್ಪವೃಕ್ಷ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಬನ್ನಿ ಇವತ್ತು ಜರ್ನಿ ಮಾಡೋಣ. ಯಾವ ಟೈಮ್ಗೆ ರೀಚ್ ಆಗುತ್ತಂತ. ಸಂಜೆ 4 ಗಂಟೆಗೆಲ್ಲ ನಮಗೆ ತಿರುಪತಿ ರೀಚ್ ಆಗುತ್ತೆ. ಬನ್ನಿ ಇವತ್ತು ಆ ಬಸ್ಸಲ್ಲಿ ಜರ್ನಿ ಮಾಡಿ. ಆಲ್ರೆಡಿ ಮಾಡಿದ್ದೀವಿ, ಅದು ಇವತ್ತು ಬೆಂಗಳೂರಿಂದ ತಿರುಪತಿವರೆಗೂ ಮಾಡೋಣ. ಬನ್ನಿ ಟ್ರಾವೆಲ್ ಮಾಡೋಣ ನಮ್ಮ ಶ್ರೀ ವಿನಾಯಕ ಕಲ್ಪವೃಕ್ಷದಲ್ಲಿ, ಬೆಂಗಳೂರಿಂದ ಕಾಲಶ್ರೀ ಗಾಡಿಯಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ನೋಡಿ, ಇಂಟೀರಿಯರ್ ಈ ಥರ ಇದೆ. ಫುಲ್ ಲೈಟಿಂಗ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಅಡ್ವಾನ್ಸ್ ಆಲ್ರೆಡಿ 6 ಮಂತ್ಸ್ ಬಿಫೋರ್ ಮಾಡಿದ್ವಿ ವಿಡಿಯೋ. ಆದರೂ ಈಗ ಒಂದು 6 ಮಂತ್ಸ್ ಆಯ್ತಲ್ವ, ಜಸ್ಟ್ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಿಮ್ಮ ಹೆಸರಣ್ಣ? ನಿಮ್ಮ ಜೊತೆಲಿ ನಮಗೆ ಸುಮಾರು ವರ್ಷದಿಂದ ಪರಿಚಯ ಜಾಸ್ತಿ. ತುಂಬ ಖುಷಿ. ಸರಿ ಅಣ್ಣ. ಈ ಬಸ್ಸು ಟೈಮಿಂಗ್ ಫಸ್ಟ್ ಟ್ರಿಪ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ? ಏನು ಟೈಮಿಂಗು ಸ್ವಲ್ಪ ಹೇಳ್ಬೇಡಿ ಅಣ್ಣ. ಕತ್ರಗುಪ್ಪ 8:30 ಓಕೆನಾ. ಬಸ್ ಸ್ಟ್ಯಾಂಡು ಕಲಾಸ್ಪಲ್ಲ ಬಸ್ ಸ್ಟ್ಯಾಂಡು 10:30. ಓಕೆ. ತಿರುಪತಿ 4 ಗಂಟೆಗೆ ಬರ್ತೀವಿ. ಓಕೆನಾ. ಮತ್ತೆ ಇಲ್ಲಿ ಬಿಡೋದಣ್ಣ? 5 ಗಂಟೆಗೆ. 5 ಗಂಟೆಗೆ. ಮತ್ತೆ ಎಷ್ಟೊತ್ತಿಗೆ ರೀಚ್ ಆಗ್ತೀರಣ್ಣ? 10:30. 10:30 ಮಾರ್ಕೆಟ್, ಕತ್ರಿಗುಪ್ಪೆ 10:30. ಓಕೆನಾ. ತುಂಬ ಥ್ಯಾಂಕ್ಸ್ ಅಣ್ಣ, ಮಾಹಿತಿ ಕೊಡಿದ್ರೆ. ನಿಮ್ಮ ಜೊತೆಲಿ ಜರ್ನಿ ಮಾಡಿದೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಹೇಳಿ. ಸರಿ ಅಣ್ಣ. ಆಯ್ನಾ ಹಾಯ್ ಫ್ರೆಂಡ್ಸ್, ಈಗ ನಾವು ಶ್ರೀ ವಿನಾಯಕ ಕಲ್ಪವೃಕ್ಷಲ್ಲಿ ಬೆಂಗಳೂರಿಂದ ತಿರುಪತಿವರೆಗೂ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬಸ್ಸು ಬಂದು ಇದು ಹೊಸರಲ್ಲಿ ಮಾಡಿದ್ವಿ. ಈಗ ಮತ್ತೆ ಒಂದು ಸುಮಾರು ದಿವಸ ಆದಮೇಲೆ ಮಾಡ್ತಾಯಿದ್ದೀವಿ ವಿಡಿಯೋ. ಬನ್ನಿ ಎಂಜಾಯ್ ಮಾಡೋಣ. ಬೆಂಗಳೂರಿಂದ ತಿರುಪತಿವರೆಗೂ ನಮ್ಮ ಕಾಲಶ್ರೀ ಗಾಡಿಯಲ್ಲಿ. ಟಿನ್ ಫ್ಯಾಕ್ಟ್ರಿ 11 ಗಂಟೆಗೆ ಬಿಡುತ್ತೆ. ತಿರುಪತಿ ರೀಚ್ ಆಗೋ ಹೊತ್ತಿಗೆ ಒಂದು 4 o'clock ಆಗುತ್ತೆ. ಬನ್ನಿ ಜರ್ನಿ ಮಾಡೋಣ. ಇವತ್ತು ನಮ್ಮ ಆಸಿಫಣ್ಣ ಜೊತೆ ಮತ್ತು ವೆಂಕಟೇಶಣ್ಣ ಅವ್ರ ಜೊತೆಲಿ ಹೋಗೋಣ. ಬನ್ನಿ ಇವತ್ತು ಒಂದು ಟ್ರಾವೆಲ್ ಮಾಡೋಣ ಬೆಂಗಳೂರಿಂದ ತಿರುಪತಿವರೆಗೂ. BS6 ಬಂದು ಒಂದು 4-5 ತಿಂಗಳಾಗಿರುತ್ತೆ ಅಷ್ಟೇ ಗಾಡಿ. ತುಂಬ ಚೆನ್ನಾಗಿದೆ ಇಂಟೀರಿಯರ್ಸ್ ಎಲ್ಲ. ಆಮೇಲೆ ನೋಡೋಣ.
ಈಗ ಐ ಟಿ ಐ ಕಾಲನಿ ಬಂದಿದ್ದೀವಿ. ಹನ್ನೊಂದು ಕಾಲಾಗಿದೆ. ಈಗ ನಾವು KR ಪುರಂ ಬಂದಿದ್ದೀವಿ. TC ಪಾಳ್ಯ ಬಂದಿದ್ದೀವಿ ಈಗ. ಹೊಸಕೋಟೆ ಟೋಲ್ ಪ್ಲಾಜಾ ಬಂದಿದ್ವಿ ಈಗ. ಹೊಸಕೋಟೆಗೆ 11:40ಕ್ಕೆ ಬಂದಿದ್ದೀವಿ. JNR ಬರ್ತಾ ಇದೆ, 2 ಸಿಂಗಲ್ ಗಾಡಿ ಆಪೋಸಿಟಲ್ಲಿ. ಹೊಸಕೋಟೆ ಬಿಡ್ತಾ ಇದ್ದೀವಿ. 11:43 ಆಯಿತು. ಅನೇಕಲ್ ತಿರುಪತಿ ಗಾಡಿ ಸಿಗ್ತಾ ಇದೆ ನೋಡಿ, ಅಶ್ವಮೇಧ.
ಧರ್ಮಸ್ಥಳ ಶ್ರೀನಿವಾಸಪುರ ಗಾಡಿ ಇದು. ಕೋಲಾರ ಬೆಂಗಳೂರು ತಿರುಪತಿ ಗಾಡಿ. ನರಸಾಪುರ ಬೈಪಾಸು. ಈ ಗಾಡಿ ಎಲ್ಲ ಒಳಗಡೆ ಹೋಗ್ಬಿಟ್ಟು ಬರುತ್ತೆ. ನರಸಾಪುರ ಇಲ್ಲಿಂದ ಕೋಲಾರ್ಗೆ ಇನ್ನೂ ಒಂದು 6 ಕಿಲೋಮೀಟರ್ಸ್ ಇದೆ. ಚೆನ್ನೈಗೆ 271, ಚಿತ್ತೂರಿಗೆ 119 ಕಿಲೋಮೀಟರ್ಸು. ಕೋಲಾರ ಬೈಪಾಸಲ್ಲಿ ಹೋಗ್ತೀವಿ. ಕೋಲಾರ ಮಾಸ್ಕು ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಕೋಲಾರ ಹೋಗ್ತೀವಿ. ಸ್ಟ್ರೈಟ್ ಹೋದರೆ ಮುಳ್ಬಾಗಲು. ಹನ್ನೆರಡೂವರೆ ಆಗ್ತಾಯಿದೆ. ಕೋಲಾರ ಬೈಪಾಸಲ್ಲಿದ್ದೀವಿ. ಗಾಡಿ ಬೆಂಗಳೂರು ಕುನ್ನೂರು ಬಸ್ಸು ಬಿಟ್ಟಿದ್ದಾರೆ. APSRTC. ಮುಳ್ಬಾಗಲ್ ಟೋಲ್ ಪ್ಲಾಜಾ ಬಂದಿದ್ದೀವಿ ಈಗ. ಈಗ ಮುಳ್ಬಾಗಲ್ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ಮುಳ್ಬಾಗಲ್ ಬೈಪಾಸ್ ಹತ್ರ ಟೈಮ್ ಈಗ 1 ಗಂಟೆ ಆಗ್ತಾಯಿದೆ. ನೋಡಿ ಈಗ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಫ್ಲೈಓವರ್ಸ್ ಎಲ್ಲ ಇಲ್ಲಿ ಸ್ವಲ್ಪ ಮುಳ್ಬಾಗಲಲ್ಲೂ ಬೈಪಾಸಲ್ಲಿ ಫ್ಲೈಓವರ್ಸ್ ಆಗ್ತಾಯಿದೆ. ಮುಳ್ಬಾಗಲ್ ಬೈಪಾಸು ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಮುಳ್ಬಾಗಲ್ ಹೋಗ್ಬೋದು. ಕುನ್ನೂರು ಬೆಂಗಳೂರು KSRTC. ಟಾಟಾದೆಲ್ಲ ಹೊಸ ಚಾರ್ಜಸ್ ನಿಲ್ಲಿಸಿದ್ದಾರೆ.
ಚಾರ್ಜಸ್ ಇದೆ ಹೊಸದು ಟಾಟಾದು. ನಂಗ್ಲಿ 1:20ಕ್ಕೆ ಬಂದಿದ್ದೀವಿ. ಕರ್ನಾಟಕ ಬಾರ್ಡರ್ ಎಂಡ್ ಆಯಿತು. ಈಗ ನಾವು ಜಸ್ಟ್ ಆಂಧ್ರದಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ಪಲಮ್ನೇರ್ ಎಂಟ್ರಿ ಆಗ್ತೀವಿ. ರೈಟ್ ತೊಗೊಂಡ್ರೆ 4 ಕಿಲೋಮೀಟ್ರ್ ಇದೆ ಪಲಮ್ನೇರ್ಗೆ. ಬನ್ನಿ, ಈಗ ರೈಟ್ ತೊಗೋತೀವಿ ಪಲಮ್ನೇರ್ಗೆ. ಸ್ಟ್ರೈಟ್ ಹೋದರೆ ತಿರುಪತಿ ಮತ್ತು ಚೆನ್ನೈಗೆ ಬೈಪಾಸು. ಪಲಮ್ನೇರ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಕರೆಕ್ಟಾಗಿ 1:45ಗೆ ಪಲಮ್ನೇರ್ ಎಂಟ್ರಿಗೆ ಬಂದ್ವಿ. ಬನ್ನಿ, ಮುಂದೆ VTS ಹೋಗ್ತಾ ಇದೆ. ಡೈಲಿ 6 ಸಿಂಗಲ್ಲು ಕೋಲಾರು ಪಲಮ್ನೇರು ತುಂಬ ಫೇಮಸ್ ಆಗಿ ಸುತ್ತುತ್ತೆ. ಡೈಲಿ ಯಾವ ಕಡೆ ಆದರೂ ರೋಡಲ್ಲಿ ಕಾಣಿಸುತ್ತೆ VTS. ತುಂಬ ಹಳ್ಳಿ ಟ್ರಾನ್ಸ್ಪೋರ್ಟ್ ಬಸ್ಸು VTS. ಇದು ಬಸ್ ಕಲರ್ ಮತ್ತು ಸೂಪರ್ ಆಗಿದೆ, ಚೆನ್ನಾಗಿ ಮಾಡ್ತಿದ್ದಾರೆ ಕಲರು. ಪಲಮನೇರು, ಕೋಲಾರು, ಮುಳಬಾಗಲು ಡೈಲಿ 6 ಸಿಂಗಲ್ ಹೋಗ್ಬಿಟ್ಟು ಬರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ವೆಲ್ಕಮ್ ಟು ಪಲಮ್ನೇರ್. ಎಕ್ಸಾಕ್ಟಾಗಿ 1:45ಗೆ ಬಂದಿದ್ದೀವಿ. ಸ್ಪೇರ್ ಬಸ್ ಓಡಿಸ್ತಾ ಇದ್ದಾರೆ. ಹೊಸ ಗಾಡಿ ಬಂದಿದ್ದು ಅದನ್ನು ಸ್ಪೇರಿಗೆ ಬಿಟ್ಬಿಟ್ಟಿದ್ದಾರೆ. ನಾವು ಇನ್ನೂ ಸ್ಪೇರಲ್ಲೇ ಹೋಗ್ತಾ ಇದೆ ಗಾಡಿ.
ಎಕ್ಸ್ಪ್ರೆಸ್ ವೇ ಬಂದ್ಬಿಟ್ರೆ ಲೈನ್ ಇಲ್ಲಿ ಇಳಿತೈತೆ, ಇಲ್ಲಿ ಡೌನ್ ಮಾಡಿದ್ದಾರೆ. ನಾವು ಹೊಸಕೋಟೆ ಎಲ್ಲ ಹತ್ಕೊಂಡ್ರೆ ಆರಾಮಾಗಿ ಇಲ್ಲಿವರೆಗೂ ಬರ್ಬೋದು. ಇಲ್ಲಿಂದ ಚಿತ್ತೂರಿಗೆ ಶಾರ್ಟ್ಕಟ್ಟಲ್ಲಿ ಹೋಗ್ಬೋದು. ನೋಡಿ ಆ ಕಡೆ ಅಲ್ಲ ಎಕ್ಸ್ಪ್ರೆಸ್ ಹೈವೇದು ಕನ್ಸ್ಟ್ರಕ್ಷನ್ ಆಗಿದೆ. ಇಲ್ಲಿ ಡೈವರ್ಜನ್ ಕೊಟ್ಟಿದ್ದಾರೆ, ಕನ್ಸ್ಟ್ರಕ್ಷನ್ ಆಗಿದೆ, ಮಾಡ್ತಾಯಿದ್ದಾರೆ. ಇಲ್ಲಿ ಡೈವರ್ಜನ್ ಕೊಟ್ಟಿದ್ದಾರೆ. ಮೊದಲು ರೈಟಾಗಿ ಹೋಗ್ತಾ ಇದ್ವಿ, ಇವಾಗ ಸ್ವಲ್ಪ ಹಂಸಲ್ಲಿ ಹಾಕಿ ಡೈವರ್ಜನ್ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ಪ್ರೆಸ್ ಹೈವೇ ಲ್ಯಾಂಡ್ ಆಗುತ್ತೆ. ಕೆರೆ ಎಲ್ಲ ಫುಲ್ ನೀರು ತುಂಬಿದೆ. ಈಗ ರೈಟ್ ತಗೊಂಡು ಬಂಗಾರಪಾಳ್ಯಂ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ 2:15 ಆಗ್ತಾಯಿದೆ. ಬಂಗಾರಪಾಳ್ಯಂ ಬಂದಿದ್ದೀವಿ. ಇಲ್ಲಿಂದ 89 ಕಿಲೋಮೀಟರ್ಸ್ ತಿರುಪತಿ. ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಎರಡು ಕಾಲಾಯಿತು ಬಂಗಾರಪಾಳ್ಯಂ ಬಂದಿದ್ದೀವಿ. ವೆಹಿಕಲ್ಸ್ ಎಲ್ಲ ಸ್ವಲ್ಪ ಸೈಡಿಗೆ ಪಾರ್ಕಿಂಗ್ ಮಾಡಿದ್ರೆ ನೀಟಾಗಿ ಜಾಗ ಆಗುತ್ತೆ. ಇವತ್ತು ಎಲ್ಲ ರೋಡಲ್ಲಿ ನಿಲ್ಲಿಸ್ಬಿಡ್ತಾರೆ. ಸೊ ದಟ್ ನೋಡಿ ಎಲ್ಲ ಜಾಮ್ ಮಾಡಿ ಇಟ್ಕೊಂಡಿದ್ದಾರೆ. KSRTC ಪಲ್ಲೆ ಬೆಳಗು ಬಸ್ಸು, ಅರಗೊಂಡ ಬಂಗಾರಪಾಳ್ಯಂ ಬಸ್ ಇದು. ಮದನಪಲ್ಲಿ ಚಿತ್ತೂರು ಬಸ್ ಇದು. ಈಗ ಮೇನ್ NH75 ರೀಚ್ ಆಗ್ತಾ ಇದ್ದೀವಿ. ಬನ್ನಿ, ಇಲ್ಲಿಂದ 19 ಕಿಲೋಮೀಟರ್ ಚಿತ್ತೂರಿಗೆ. KSRTC ಡ್ರೀಮ್ ಕ್ಲಾಸು. ಚಿತ್ತೂರು ಟೋಲ್ ಪ್ಲಾಜಾ ಬರ್ತಾ ಇದ್ದೀವಿ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಚಿತ್ತೂರು ಬೈಪಾಸು ತಿರುಪತಿಗೆ ಹೋಗುತ್ತೆ. ರೈಟಲ್ಲಿ ಹೋದರೆ ಬೈಪಾಸಲ್ಲಿ ನಿಮಗೆ ಚೆನ್ನೈಗೆ ಹೋಗುತ್ತೆ. ಬೇಲೂರು ಚೆನ್ನೈಗೆಲ್ಲ ಹೋಗುತ್ತೆ. ಇಲ್ಲಿಂದ ಚೆನ್ನೈಗೆ 158, ತಿರುಪತಿಗೆ 78, ಬೇಲೂರು 42 ಕಿಲೋಮೀಟರ್ಸು. ನಾವು ಈಗ ಚಿತ್ತೂರು ಒಳಗಡೆ ಹೋಗಿ ಮತ್ತೆ ತಿರುಪತಿ ರೋಡ್ಗೆ ಜಾಯಿನ್ ಮಾಡ್ತೀವಿ. ನೋಡಿ, ಇದು ಲೆಫ್ಟಲ್ಲಿ ಬಂದ್ಬಿಟ್ಟು ನಿಮಗೆ ತಿರುಪತಿ ಬೈಪಾಸು. ಇಲ್ಲಿಂದ ಸ್ಟ್ರೈಟ್ ಹೋದರೆ ಚೆನ್ನೈಗೆ, ಬೇಲೂರೆಲ್ಲ ಹೋಗ್ಬೋದು. ನಾವು ಇಲ್ಲಿಂದ ಲೆಫ್ಟ್ ತಗೋತೀವಿ. ಏನಂದರೆ ಚಿತ್ತೂರು ಒಳಗಡೆ ಹೋಗ್ತೀವಿ. ಇಲ್ಲಿಂದ 1-3 ಕಿಲೋಮೀಟರ್ ಇರುತ್ತೆ ಚಿತ್ತೂರಿಗೆ ಒಳಗಡೆ.
ಮೋಹನ್ ಬಸ್ಸು ಅಂತ ಕಿತ್ತೂರು ಗುರಿಯಾತಮ್ಮು ರೆಗ್ಯುಲರ್ ಬಸ್ ಇದು. ಬೆಂಗಳೂರು ಕಿತ್ತೂರು ಒಟ್ಟಾಗಿ 2:45ಗೆ ನಾವು ಕಿತ್ತೂರು ದರ್ಗಾ ಸರ್ಕಲ್ ಬಂದಿದ್ದೀವಿ. ಅಲ್ಲೇ ಸ್ಟಾರ್ಟ್ ಆಯಿತು. ಕಿತ್ತೂರು MSR ಥಿಯೇಟ್ರ್ ಹತ್ರ ಬಂದಿದ್ದೀವಿ ಈಗ. ಒಳ್ಳೆ ತುಂಬ ಹಳೆ ಥಿಯೇಟ್ರ್ ಇದು MSR. AKB ಹೋಗ್ತಾ ಇದ್ದಾರೆ ಚಿತ್ತೂರು ವೇಲೂರು ಬಸ್ಸು. ಚಿತ್ತೂರು ಓಲ್ಡ್ ಬಸ್ ಸ್ಟ್ಯಾಂಡ್ ಬರ್ತಾ ಇದ್ದೀವಿ ಈಗ. ಚಿತ್ತೂರು ಓಲ್ಡ್ ಬಸ್ ಸ್ಟ್ಯಾಂಡ್ ಇದು. ಏನೋ ಮಾಡ್ತಾ ಇದ್ದಾರೆ, ನಾನು ಗೊತ್ತಿಲ್ಲ. ಮಹಾತ್ಮ ಗಾಂಧಿ ಸರ್ಕಲ್ ಅಂತ ಕರೀತಾರೆ. ಅಲ್ಲಿ ನೋಡಿ ಭಾರತಿ ಬಸ್ಸಸ್ಸು ಎಲ್ಲ ಇದೆ ಇಲ್ಲಿ. ಮತ್ತು ಇನ್ನೊಂದು ಮೋಹನ್ ಬಸ್ ಇದೆ, ಮಹಾತ್ಮ ಗಾಂಧಿ ಸರ್ಕಲ್ ಅಂತ. NTR ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ವಿ. ಇದು ರೈಲ್ವೆ ಸ್ಟೇಷನು. ಇದರಲ್ಲಿ ರೆಡ್ ಕಲರ್ ಬಸ್ಸಸ್ ಎಲ್ಲ ಕಾಣಿಪಾಕಂ ಬಸ್ಸಸ್ಸು. ಯಾರಾದರೂ ಕನ್ಫ್ಯೂಸ್ ಆಗಬೇಡಿ. ಚಿತ್ತೂರಲ್ಲಿ ಬಂದರೆ ಕಾಣಿಪಾಕಂ ಬಸ್ಸಸ್ ಹೋಗ್ಬೇಕಂದ್ರೆ ಆ ಬಸ್ಸಸ್ ಹತ್ಬೋದು. KSRTC ಬಸ್ ಸ್ಟ್ಯಾಂಡ್ಗೆ ಹೋಗೋ ದಾರಿ ಇಲ್ಲಿ. ಇಲ್ಲಿಂದ ಬನ್ನಿ, ಈಗ ನಾವು NTR ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸು ಸುಮಾರು ಜನ ಇರ್ತಾರೆ ಇಲ್ಲಿ. ವಿನಾಯಕ ಇಬ್ಬರು ಇರ್ತಾರೆ, ಭಾರತಿ ಬಸ್ಸಲ್ಲಿ ಇರ್ತಾರೆ, ಸುಮಾರು ಬಸ್ಸಲ್ಲಿ ಇರುತ್ತೆ. ಇವಾಗ ನಮ್ಮ ಫ್ರೆಂಡ್ಸನ್ನು ನೋಡೋಣ. ಜೈ ಭಾರತ್ ಟ್ರಾವೆಲ್ಸ್ ಆಫೀಸು ಚಿತ್ತೂರಲ್ಲಿ. ಯಾವ ರೂಟಿಗಿದೆ ಅಂತೆಲ್ಲ ಇದೆ ನೋಡಿ ಆಫೀಸು. ಹೌದು, ನಮ್ಮ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಇಲ್ಲಿ. LBJ, medium, ಭಾರತಿ ಬಸ್ಸು. ಇಲ್ಲಿ ನೋಡಿ ವಿನಾಯಕ ಬೆಂಗಳೂರು, ಕಿತ್ತೂರು ಬೆಂಗಳೂರು, ಮತ್ತು ವಿನಾಯಕ ಕಿತ್ತೂರು ಬೆಂಗಳೂರು ಫಸ್ಟ್ ಬಸ್ಸು. ಓಕೆ ಸರ್, ನಮಸ್ಕಾರ. 5 ಮಿನಿಟ್ಸ್ ವಾಶ್ರೂಮ್ ಬ್ರೇಕ್ ಕೊಟ್ಟಿದ್ದಾರೆ ಇಲ್ಲಿ. ನಮ್ಮ ಚಿತ್ತೂರು ಸೆಕೆಂಡ್ ಗಾಡಿ ಪ್ಲಸ್ ಬಂದ್ಬಿಟ್ಟು ಫಸ್ಟ್ ಗಾಡಿ ಪ್ಲಸ್ಸು ಇನ್ನೊಂದು ಕಾಲೇಶ್ವರಿ ಗಾಡಿ. 3 ವಿನಾಯಕನೂ ಒಂದೇ ಫ್ರೇಮಲ್ಲಿ ನೋಡ್ಬೋದು ಇಲ್ಲಿ. ತುಂಬ ಸೂಪರಾಗಿದೆ. ನಮ್ಮ ವಿನಾಯಕ ಗ್ಯಾಂಗ್ ಜೊತೆಯಲ್ಲಿ ಎಲ್ಲರ ಜೊತೆ ಟೀ ಕಾಫಿ ಎಲ್ಲ ಕುಡಿತಾ ಇದ್ದೀವಿ. ತುಂಬ ಖುಷಿ ಆಯಿತು ನೋಡಿ. ಎಲ್ಲ ನಮ್ಮ ವಿನಾಯಕ ಗ್ಯಾಂಗೇ ಇಲ್ಲೇ ಇದ್ದಾರೆ. ವೆಂಕಟೇಶನ್ನ, ಆಸಿಫನ್ನ. ಒಂದು 5 ನಿಮಿಷ ವಾಶ್ರೂಮ್ ಬ್ರೇಕ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬ್ರೇಕ್ ನಿಲ್ಲಿಸಿದ್ದಾರೆ. ತುಂಬ ಖುಷಿ ಇದು. ಒಂದು 5 ನಿಮಿಷ ವಾಶ್ರೂಮ್ ಬ್ರೇಕ್ ನಿಲ್ಲಿಸಿದ್ರೆ ಎಲ್ಲ ಪ್ಯಾಸೆಂಜರ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ತಾರೆ. ಬನ್ನಿ ಹೋಗೋಣ ತಿರುಪತಿಗೆ. ಇದಕ್ಕೆ ಬಿಟ್ಟಿದ್ದೀವಿ ಈಗ ಕಿತ್ತೂರು. ಬನ್ನಿ ತಿರುಪತಿಗೆ ಹೋಗೋದಕ್ಕೆ ಒಂದು 4:15 ಆಗುತ್ತೆ. ಮೇನ್ ರೋಡು
ಜಾಯಿನ್ ಆಗಿಬಿಟ್ರೆ ಆಮೇಲೆ ಏನು ಇರೋಲ್ಲ, ಆರಾಮಾಗಿ ಕೂಲಾಗಿ ಹೋಗ್ತಾ ಇರುತ್ತೆ. ಪದ್ಮಶ್ರೀ ಬರ್ತಿದೆ. ಈಗ ಆಂಧ್ರದಲ್ಲಿ ಫ್ರೀ ಕೊಟ್ಟಿದ್ದಾರೆ. ಅದಕ್ಕೆ ಏನಂದರೆ KSRTC ಎಲ್ಲ ಹೋಗ್ತಾರೆ ಜನ. ಈಗ ನೋಡಿ ಚಿತ್ತೂರು ಬದ್ವೇಲ್ ಅನಿಸುತ್ತೆ ಗಾಡಿ, ಚಿತ್ತೂರು ಬದ್ವೇಲ್ ಗಾಡಿ. ರಾಮನಗರ ತಿರುಪತಿ ಗಾಡಿ ಹೋಗ್ತಾ ಇದೆ. ಮೂರು 20 ಆಗ್ತಾ ಇದೆ. ಈಗ ಕೂತಲ್ಪಟ್ಟು ಬಂದಿದ್ದೀವಿ 3:20ಕ್ಕೆ. ಕೂತಲ್ಪಟ್ಟು ಇದು ಅಲ್ಲಿ ರಾಮನಗರ ಬಸ್ ಓವರ್ಟೇಕ್ ಮಾಡಿಬಿಡ್ತಾರೆ ನಮ್ಮನ್ನು. ಸ್ಟಾಪ್ ಕೊಟ್ಟಿರೋ ಗ್ಯಾಪಲ್ಲಿ ಓವರ್ಟೇಕ್ ಮಾಡಿದೆ. ಮತ್ತೊಂದು ಓವರ್ಟೇಕ್ ಸಿಗುತ್ತೆ. ಲೆಕ್ಕ ನೋಡೋಣ. ಅವರು ಕೂಲಾಗಿ ಆರಾಮಾಗಿ ಹೋಗ್ತಾ ಇದ್ದಾರೆ KSRTC ಅವರು. ಸೆಕೆಂಡ್ ಓವರ್ಟೇಕ್ ಇದು. ಇಲ್ಲಿಂದ ಲೆಫ್ಟ್ ಹೋದರೆ ಬ್ಯಾಂಗ್ಳೂರು ಮತ್ತು ರೈಟಿಗೆ ತಗೊಂಡ್ರೆ ತಿರುಪತಿ. ಸ್ಟ್ರೈಟಲ್ಲಿ ಕಡಪ ರೋಡ್ ಬರುತ್ತೆ. ಕಿತ್ತೂರು ಟು ಕಡಪ ಹೈವೇ ಬೈ ಅಪ್ಪೀಲಿ ಹೋಗುತ್ತೆ. ಬನ್ನಿ ಇಲ್ಲಿಂದ ರೈಟ್ ತಗೋತೀವಿ ನಾವು. ಬನ್ನಿ ಈಗ ಚಿತ್ತೂರಿಂದ ಬೈಪಾಸ್ ತಿರುಪತಿ ಹೈವೇ ಹೋಗ್ತದೆ. ಒನ್ ಆಫ್ ದ ಬೆಸ್ಟ್ ರೋಡ್ ಅಂತ ಹೇಳ್ಬೋದು ಇದು. ಯಾಕಂದರೆ ನಿಮಗೆ 3 ಲೈನ್ಸು ಪ್ಲಸ್ ಈ ಕಡೆ 2 ಸರ್ವಿಸ್ ಲೈನ್ಸು, ಆ ಕಡೆ ಟೋಟಲ್ ಕೌಂಟ್ ಮಾಡಿದ್ರೆ 10 ಲೈನ್ಸ್ ಬರುತ್ತೆ. ಇಲ್ಲಿಂದ ರೋಡ್ ಮಾತ್ರ ಸೂಪರ್ ಆಗಿರುತ್ತೆ. ಒಂಥರ ಜರ್ನಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೋಲ್ ಗೇಟ್ ಬಂದಿದ್ದೀವಿ ಈಗ. ನೆರಳಗುಂಟ ಟೋಲ್ ಗೇಟ್ ಅಂತ ಹೇಳ್ತಾ ಇದೆ. ಇದೊಂದು ಕಡೆ ಸಿಂಗಲ್ ರೋಡು, 1 ಕಿಲೋಮೀಟ್ರು. ಒಂದು ಅಪ್ಗ್ರೇಡ್ ಆಗಿದ್ದರೆ ಸರಿ ಹೋಗ್ತಾ ಇತ್ತು, ಪೆಂಡಿಂಗಲ್ಲಿದೆ.
ಇಲ್ಲಿಂದ ರೈಟ್ ತಗೋತೀವಿ ತಿರುಪತಿಗೆ. ಇಲ್ಲಿಂದ ಲೆಫ್ಟ್ ಪೀಲಿಯರ್ ಎಲ್ಲ ಹೋಗುತ್ತೆ. ಬನ್ನಿ ಈಗ 10 ಕಿಲೋಮೀಟರ್ ಜನ ಇದೆ. ಬನ್ನಿ ಇಲ್ಲಿಂದ ರೈಟ್ ತಗೊಂಡ್ರೆ ವಿಜಯವಾಡ ರೋಡು ತಿರುಪತಿಗೆ ಇಲ್ಲಿಂದ ಒಂದು 10 ಕಿಲೋಮೀಟರ್ ಜನ ಇದೆ. ಬನ್ನಿ ಏನು ಆಲ್ಮೋಸ್ಟ್ ಬಂದಿದ್ದೀವಿ ತಿರುಪತಿ ಹತ್ರ. ಈಗ 4 o'clock ಆಯಿತು. ಈ ಲೈನ್ 4 ಲೈನ್ಸ್ ರೋಡ್ಗೆ ಎಕ್ಸ್ಪೆನ್ಷನ್ ಆಗ್ತಾ ಇದೆ. ಅದರಿಂದ ನಿಮಗೆ ಟ್ರಾಫಿಕ್ ಎಲ್ಲ ಇರುತ್ತೆ ರೋಡು. ಅಲ್ಲಲ್ಲಿ ಡೈವರ್ಷನ್ ಇದೆ. ಮತ್ತು ಕಲ್ಪವೃಕ್ಷವ್ರಿಗೆ ತುಂಬ ಧನ್ಯವಾದ. ಯಾವಾಗ ಬಂದರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಆಫೀಸನ್ನು ಹಾಗೂ ನಮ್ಮ ಇಂಟೆನ್ಷನ್ನ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಈ ವಿಡಿಯೋ ಮಾಡೋಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಆದಷ್ಟು ಬೇಗ ತಿರುಪತಿಗೆ ಹೋಗಿ ನಾವು ವಿಡಿಯೋನ ಎಂಡ್ ಮಾಡೋಣ. ನೋಡಿ ಇದೆಲ್ಲ ರೋಡ್ಸ್ ಎಲ್ಲ ಅಪ್ಗ್ರೇಡ್ ಆಗ್ತಾ ಇದೆ. ಸೊ ದಟ್ ಫ್ಲೇವರ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಕ್ರಾಸಿಂಗ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ. ತಿರುಪತಿ ಬಸ್ ಸ್ಟ್ಯಾಂಡ್ಗೆ ಎಂಟ್ರಿ ಆಗ್ತೀವಿ. ಬರಬೇಕಾದ್ರೆ ಈ ರೋಡಲ್ಲೇ ಬರ್ತಾರೆ. ನೋಡಿ ರೋಡ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಎಲ್ಲ ಕಡೆಯೂ ಟ್ರಾಫಿಕ್ ಎಲ್ಲ ಬ್ಲಾಕ್ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲ ಪ್ಯಾಕೇಜ್ ಬಸ್ಸಸ್ ಎಲ್ಲ ಇಲ್ಲೇ ಪಾರ್ಕ್ ಮಾಡ್ತಾರೆ. ಪಾರ್ಕ್ ಮಾಡ್ಕೊಂಡು ಮಾಡ್ತಾರೆ. ಇಲ್ಲಿಂದ ನಾವು ಲೆಫ್ಟ್ ತಗೋತೀವಿ ತಿರುಪತಿಗೆ ಹೋಗೋಕ್ಕೆ. ಸ್ಟ್ರೈಟ್ ಹೋದರೆ ವಿಜಯವಾಡ ನೆಲ್ಲೂರು ಒಂಗೋಲಿಗೆಲ್ಲ ಸ್ಟ್ರೈಟ್ ಹೋಗಬೇಕು. ಇಲ್ಲಿ ಲೆಫ್ಟಿಗೆ ತಗೋತಾ ಇದ್ದೀವಿ ನಾವು ತಿರುಪತಿ ಒಳಗಡೆ ಹೋಗೋಕ್ಕೆ. ಬನ್ನಿ ಈಗ ತಿರುಪತಿ ಸಿಟಿ ಒಳಗಡೆ ಎಂಟ್ರಿ ಆಗೋಣ. ಆಲ್ಮೋಸ್ಟ್ 4 o'clock ಆಗಿದೆ. 4:05 ಮಳೆ ಸ್ಟಾರ್ಟ್ ಆಯಿತು. ನಾವು ತಿರುಪತಿಗೆ ಬಂದಾಗೆಲ್ಲ ಮಳೆ ಆಗ್ತಾಯಿದೆ. ಲಾಸ್ಟ್ ಟೈಮ್ ಬಂದಾಗಲೂ ಮಳೆ. ಈ ಟೈಮು ಮಳೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ತಿರುಪತಿಯಲ್ಲಿ. ಇದೇ ಫ್ಲೇವರು ಗರುಡ ವರದಿ ಅಂತ. ಇಲ್ಲಿಂದ ಸ್ಟ್ರೈಟ್ ಆಗ್ತದೆ. ಡೈರೆಕ್ಟ್ ತಿರುಮಲ ದೇವಸ್ಥಾನಕ್ಕೆ ಹೋಗ್ಬೋದು ಈ ಫ್ಲೇವರಿಂದ. ನಾವು ಸರ್ವಿಸ್ ರೋಡಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ನೋಡಿ ತಿರುಪತಿ ಸಿಟಿಯಲ್ಲಿ ಹೋಗ್ತಾ ಇದ್ದೀವಿ. ಕೇರ್ಫುಲ್ ರೈಲ್ವೆ ಸ್ಟೇಷನ್. ತಿರುಪತಿ ರೈಲ್ವೆ ಸ್ಟೇಷನ್ ಆ ಕಡೆ ಇರೋದು. ಟ್ರೈನ್ ಪಾಸ್ ಆಗ್ತಾ ಇದೆ. ವೆಲ್ಕಮ್ ಟು ತಿರುಪತಿ. ಎಕ್ಸಾಕ್ಟಾಗಿ 4:15ಗೆ ತಿರುಪತಿ ಬಂದಿದ್ದೀವಿ. ಬನ್ನಿ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ. ಬಸ್ ಸ್ಟಾಪಿಂದ ಎಕ್ಸಿಟ್ ಆಗೋದಕ್ಕೆ ಭಯಂಕರ ಟ್ರಾಫಿಕ್ ಜಾಮ್ ಆಗಿದೆ. ಚೆನ್ನೈ AC ಬಸ್ಸು ಹೊಸದಾಗಿ ಲಾಂಚ್ ಆಗಿರೋದು. ಬಂದಿದ್ದೀವಿ ತಿರುಪತಿಗೆ. ಮನೆ ಯೂಟರ್ನ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತಾರೆ. ಬಸ್ಸು ಪಾರ್ಕಿಂಗ್ ಆಗ್ತಾ ಇದೆ. ನೆಕ್ಸ್ಟು ಟ್ರಿಪ್ಪು 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 5:10ಕ್ಕೆ. ಸೊ ದಟ್ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಲೋಡ್ ಮಾಡಿ. ಪಾಪ ಡ್ರೈವರು ಕಂಡಕ್ಟರ್ಸ್ ಅವರು ಊಟ ಮಾಡಿಲ್ಲ. ಇವಾಗ ಎಲ್ಲ ಊಟ ಮಾಡ್ತಾರೆ. ಊಟ ಮುಗಿಸ್ಕೊಂಡು ಆಮೇಲೆ 5 ಗಂಟೆಗೆ ಇಲ್ಲಿಂದ ಮತ್ತೆ ತಿರುಪತಿಯಿಂದ ಬೆಂಗಳೂರಿಗೆ 10:15 ಕೇರ್ಪುರಂ ರೀಚ್ ಆಗುತ್ತೆ. ಮತ್ತು ಸ್ಟುಡಿಯೋ ಜಾಯಿನ್ ಮಾಡೋದಕ್ಕೆ 11 ಸ್ಟುಡಿಯೋ ಹೋಗ್ಬಿಡುತ್ತೆ ಬಸ್ಸು. ನೋಡಿ ಇದು ಒಂದು ಒಳ್ಳೆ ಸರ್ವಿಸು. ಟಿಕೆಟ್ ಫೇರ್ ಬಂದುಬಿಟ್ಟು ಬರೀ 350 ರೂಪಾಯಿ ಟಿಕೆಟು ಬಸ್ಸಲ್ಲಿ ಮಾಡಿ. ಇಲ್ಲಿ ನಮ್ಮ ವಿನಾಯಕ ಬಸ್ಸು
ಜರ್ನಿಯನ್ನು ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಸಿಫಾನ ಮತ್ತು ಸ್ಟಾಫು. ಈಗ 5 ಗಂಟೆಗೆ ಬಿಡುತ್ತೆ ಎಲ್ಲ ಲೋಡೋದು. ಅಣ್ಣ, మీ పేరేనా? ರಾಜೇಂದ್ರ. ఓకే. థ్యాంక్ యూ అన్న.